ಸಂಜೆ ಟೈಮಲ್ಲಿ ಏನಾದ್ರೂ ಬಿಸಿ ಬಿಸಿಯಾಗಿ ಗರ್ಗರಿಯಾಗಿ ತಿನ್ಬೇಕು ಅನ್ಸಿದ್ರೆ ಈ ರೀತಿ ಗೆಣಸಿನ ಬಜ್ಜಿ ಮಾಡ್ಕೊಂತೀನಿ. ಸಖತ್ತಾಗಿರುತ್ತೆ ಮಾತ್ರ. ನೀವಿನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನೋಡಿ ವೀಕ್ಷಕ, ನಾನು ಒಂದು ಗೆಣಸನ್ನ ತಗೊಂಡಿದ್ದೀನಿ. ಇದು ಸಿಹಿ ಗೆಣಸು, ಮರಗೆಣಸಲ್ಲ. ಇದರಲ್ಲೇ ನಾನು ಬಜ್ಜಿ ಮಾಡ್ತಾ ಇರೋದು. ಮೇಗ್ಲು ಸಿಪ್ಪೆ ನಿಮಗೆ ಬೇಕಾದ್ರೆ ತಕ್ಕೊಳ್ಳಿ, ಇಲ್ಲ ಅಂದ್ರೆ ಹಾಗೇನು ಸಹ ಮಾಡ್ಕೋಬಹುದು. ನಾನು ಸಿಪ್ಪೆ ತಕ್ಕೊಂಡು ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಗ್ಯಾಸ್ಟ್ರಿಕ್ ಇರೋರು ಸಿಪ್ಪೆ ತೆಗೆದ್ಬಿಟ್ಟೆ ಮಾಡಿ. ನೋಡಿ ನಾನು ಯಾವ ಸೈಜಲ್ಲಿ ಕಟ್ ಮಾಡ್ತಿದ್ದೀನಿ ಅಂದ್ರೆ ಚಿಪ್ಸ್ ಮಾಡ್ತೀವಿ ನೋಡಿ, ಆ ಸೈಜಲ್ಲಿ ಕೈಯಲ್ಲೇ ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಸೈಜಿಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಕಟ್ ಮಾಡ್ಕೊಳ್ಳಿ. ನೀವು ಯಾವ ರೀತಿ ಕಟ್ ಮಾಡ್ಕೊಂಡ್ರು ಚೆನ್ನಾಗೆ ಬೇಯುತ್ತೆ, ಚೆನ್ನಾಗೆ ಬರುತ್ತೆ. ಅದ್ರಲ್ಲೇನು ಪ್ರಾಬ್ಲಮ್ ಇಲ್ಲ. ನೀವು ತೆಳ್ಳಗೆ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವ ಶೇಪಲ್ಲಿ ಯಾವ ತರ ಬೇಕೋ ಆ ರೀತಿ ನೀವು ಕಟ್ ಮಾಡ್ಕೊಂಡು ಮಾಡ್ಕೋಬಹುದು. ನೋಡಿ ನಾನು ಈ ರೀತಿ ಇಷ್ಟು ತೆಳ್ಳಗೆ ಈ ಶೇಪ್ ಅಲ್ಲಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಕ್ರಾಸ್ ಶೇಪ್ ಅಲ್ಲಿ ಅದೊಂಥರ ಶೇಪ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಯಾವ ಶೇಪ್ ಅಲ್ಲಿ ಮಾಡಿದ್ರು ತಿನ್ನೋದೆಲ್ಲ. ನೋಡಿ ನಾವು ಕಟ್ ಮಾಡಿದ್ದಾದ್ಮೇಲೆ ಸ್ವಲ್ಪ ಕರೆ ಕರೆ ಕುತ್ಕೊಂಡಿರುತ್ತೆ. ನೀವು ಅದನ್ನ ಹಾಗೇನು ಸಹ ಹಾಕೋಬಹುದು. ಆ ಕರ್ಕರೆ ಇರೋದ್ ಬೇಡ ಅಂತಂದ್ರೆ ಒಂದ್ಸಲ ಚೆನ್ನಾಗಿ ವಾಶ್ ಮಾಡ್ಕೊಬಿಡಿ. ಇವಾಗ ಒಂದು ತಟ್ಟೆ ತಗೊಂಡಿದ್ದೀನಿ. ತಟ್ಟೆಗೆ ಒಂದು ಬಟ್ಲಾಗೋಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟು ಅದೆಷ್ಟಿದೆ ಅಂತಂದ್ರೆ 100 ಗ್ರಾಮ್ ಇದೆ ಅಷ್ಟೇ, ಒಂದು ಬಟ್ಲಾಗುವಷ್ಟು. ಇವಾಗ ಸ್ವಲ್ಪ ಒಂದು ಖಾರದ ಪುಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಕ್ರಿಸ್ಪಿನೆಸ್ ಬರೋಕ್ಕೋಸ್ಕರ ಕಾರ್ನ್ ಫ್ಲವರ್ನ ಹಾಕೋತಾ ಇದ್ದೀನಿ. ನಿಮಗೆ ಬೇಕಾದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೇನೆ ಒಂದು ಚಿಟಕಿ ಸೋಡಾ ಹಾಕೋತಾ ಇದ್ದೀನಿ, ಒಂದು ಚಿಟಕಿ ಅರಿಶಿನ ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣ. ನೀವು ಇದಕ್ಕೆ ಜೀರಿಗೆನೂ ಸಹ ಹಾಕೋಬಹುದು. ಆ ಫ್ಲೇವರ್ ಇದು ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಬೋಂಡ ಮಾಡ್ತೀವಲ್ಲ ಅದಕ್ಕೆ ಬರಬೇಕು. ನೀವು ಯಾವ ರೀತಿ ಕಲಿಸ್ಕೋತೀರಾ ಅನ್ನೋದ್ರಲ್ಲೇ ಬಜ್ಜಿ ಬೋಂಡ ಡಿಸೈಡ್ ಆಗುತ್ತೆ. ಯಾವ ತರ ಗರ್ಗರಿಯಾಗಿ ಬರುತ್ತಾ ಇಲ್ಲ ದಪ್ಪ ದಪ್ಪವಾಗಿ ಬರುತ್ತಾ ಅನ್ನೋದು. ನಾನ್ ಕಲಿಸ್ತಾ ಇರೋದು ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ದಪ್ಪಗೆ ಬರುತ್ತೆ. ಆ ರೀತಿ ಕಲಿಸ್ಕೋತಾ ಇದ್ದೀನಿ. ನೋಡ್ಕೊಳ್ಳಿ ನಾನು ಹೇಗೆ ಕಲಿಸ್ತೀನಿ ಅಂತ. ನೋಡಿ ಈ ಸ್ಟ್ರಕ್ಚರ್ ಅಲ್ಲಿ ಬಂದ್ರೆ ಅದು ಕ್ರಿಸ್ಪಿಯಾಗಿ ಒಂಥರ ಚೆನ್ನಾಗಿ ಬರುತ್ತೆ. ನೀವು ಒಂದ್ ಸ್ವಲ್ಪ ತೆಳ್ಳಗೆ ಮಾಡ್ಕೊಬಿಟ್ರೆ ಹೋಗಿ ಎಲ್ಲಾದು ಕುತ್ಕೊಬಿಡುತ್ತೆ, ತೆಳ್ಳಗೆ ಬಜ್ಜಿ ಬರುತ್ತೆ. ಈ ರೀತಿ ಕಲಿಸ್ಕೊಂಡ್ರೆ ದಪ್ಪ ದಪ್ಪವಾಗಿ ಗರ್ಗರಿಯಾಗಿ ಬರುತ್ತೆ. ನೋಡಿ ನಾನು ಈ ತರ ಕಲಿಸ್ಕೊಂಡಿದ್ದೀನಿ. ನೀವು ಸಹ ನೋಡ್ಬಿಟ್ಟು ಕಲಿಸ್ಕೊಳ್ಳಿ. ಕಲಿಸ್ಕೋಬೇಕಾದ್ರೆ ನೋಡಿ ನಾನು ಒಂದೆರಡು ಪೀಸ್ನ ಅದ್ಬಿಟ್ಟು ತೋರಿಸ್ತೀನಿ. ಈ ರೀತಿ ಅಂಟ್ಕೋಬೇಕು. ಈ ರೀತಿ ಅಂಟ್ಕೊಂಡ್ರೆ ದಪ್ಪಕ್ಕೆ ಚೆನ್ನಾಗಿ ಬರುತ್ತೆ. ಇವಾಗ ಗ್ಯಾಸ್ ಮೇಲೆ ಬಾಣ್ಲಿ ಇಟ್ಕೊಂಡಿದ್ದೀನಿ. ಬಾಣ್ಲಿಗೆ 200 ml ಆಗುವಷ್ಟು ಆಯಿಲ್ ಹಾಕೊಂಡಿದ್ದೀನಿ. ಚೆನ್ನಾಗಿ ಕಾದಿದ್ದಾದ್ಮೇಲೆ ಒಂದೊಂದೇ ಅದ್ದಿ ಬಿಡೋಣ. ನೋಡಿ ಈ ರೀತಿ ಸುತ್ತಲೂ ಬರಬೇಕು ಗುಳ್ಳೆಗಳು. ಅವಾಗ ಎಣ್ಣೆ ಕಾದಿದೆ ಅಂತ. ಆ ಟೈಮಲ್ಲಿ ಹಾಕಿದ್ರೆ ಎಣ್ಣೆ ಇಳ್ಕೊಳ್ಳೋದಿಲ್ಲ, ಜಾಸ್ತಿ ಹತ್ಕೊಳ್ಳೋದಿಲ್ಲ. ಒಂಥರ ಬಜ್ಜಿಲೆಲ್ಲ ಎಣ್ಣೆ ಇರುತ್ತಲ್ಲ ಆ ತರ ಬರೋದಿಲ್ಲ. ಎಣ್ಣೆ ಕಾದಿದ್ದಾದ್ಮೇಲೆ ಹಾಕಿದ್ರೆ ಅದು ಊದ್ಕೊಳ್ಳುತ್ತೆ. ಚೆನ್ನಾಗಿ ಎಣ್ಣೆನೂ ಸಹ ಹಿಡಿಯೋದಿಲ್ಲ ಅದಕ್ಕೆ. ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಬರಬೇಕು. ಇವಾಗ ಬಜ್ಜಿಗಳನ್ನ ಮಗ್ಚಾಕೊಳ್ಳೋಣ. ಎರಡು ಸೈಡು ಚೆನ್ನಾಗಿ ಬ್ರೌನ್ ಕಲರ್ ಬರೋ ರೀತಿ ನಾವು ಫ್ರೈ ಮಾಡ್ಕೊಬಿಟ್ರೆ ರೆಡಿನೇ ಆಗೋಗುತ್ತೆ. ಗರ್ಗರಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಒಳಗೆಲ್ಲ ಸ್ವಲ್ಪ ಸಿಹಿ ಸಿಗ್ತಾ ಇರುತ್ತೆ, ಮೇಲೆಲ್ಲ ಫುಲ್ಲು ಖಾರ ಉಪ್ಪು ಖಾರ ಎಲ್ಲ ಇಟ್ಕೊಂಡು ಅಷ್ಟು ಸಖತ್ತಾಗಿರುತ್ತೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ನೀವು ಕೂಡ ನಿಮ್ಮ ಮನೆಗೆ ಗೆಣಸನ್ನ ತಂದಾಗ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಸಖತ್ತಾಗಿ ಬರುತ್ತೆ, ನಿಮ್ಗೂ ಸಹ ಇಷ್ಟ ಆಗುತ್ತೆ. ನೋಡಿ ಬಜ್ಜಿ ಎಷ್ಟು ಚೆನ್ನಾಗಿ ಊದ್ಕೊಂಡು ಬೆಂದಿದೆ. ಇವಾಗ ಎತ್ಕೊಂಡ್ಬಿಡೋಣ ಒಂದ್ ತಟ್ಟೆಗೆ. ಇದೇ ರೀತಿ ಇನ್ನ ಮಿಕ್ಕಿದ್ದು ಸಹ ಹಾಕೊಳ್ಳೋಣ. ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಒಳಗೆಲ್ಲ ಅದು ಸ್ಮ್ಯಾಶ್ ಆಗ್ಬಿಟ್ಟಿರುತ್ತೆ. ಅಷ್ಟು ಚೆನ್ನಾಗಿ ಬೆಂದ್ಕೊಂಡು ಗರಿ ಗರಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಥ್ಯಾಂಕ್ ಯು.